ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಬಿಜೆಪಿ, ಅಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಡೆಲ್ಲಿ ಗದ್ದುಗೆಯನ್ನ ಯಾರು ಏರ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ ಅನ್ನುವಂಥ ಮಾತಿದೆ. ಉತ್ತರ ಪ್ರದೇಶದಲ್ಲಿ ಮತ್ತಷ್ಟು ಭದ್ರವಾಗಿ ಉಳಿದಿದೆ ಬಿಜೆಪಿ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯ ಶ್ರೀರಾಮ ಬಿಜೆಪಿಯ ಕೈ ಹಿಡಿದಿದ್ದಾನೆ. ಹೆಚ್ಚಿನ ಲಾಸ್ ಆಗಿಲ್ಲ ಬಿಜೆಪಿಗೆ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ. ಕಳೆದ ಬಾರಿಗಿಂತಾನೂ ಹೆಚ್ಚು ಸೀಟ್ಗಳನ್ನ ಬಿಜೆಪಿ ಗೆಲ್ಲಬಹುದು ಅನ್ನುವಂಥ ಸುಳಿವು ಸಿಗ್ತಾ ಇರೋದು ಮೋದಿ ಯೋಗಿ ಜೋಡಿಯಿಂದ ಯುಪಿಯಲ್ಲಿ ಕಮಾಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯುಪಿ ಉತ್ತರ ಪ್ರದೇಶದಲ್ಲಿ ಟೋಟಲ್ ಇರುವಂತದ್ದು 80 ಲೋಕಸಭಾ ಕ್ಷೇತ್ರ. 2014ರ ಚುನಾವಣೆಯಲ್ಲಿ 72 ಸೀಟ್ಗಳನ್ನ ಗೆದ್ದಿತ್ತು ಬಿಜೆಪಿ. 2019ರಲ್ಲಿ 62 ಸೀಟ್ಗೆ ಅದು ಇಳಿದು ಹೋಗಿತ್ತು. ಹಾಗಾದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಏನಾಗಬಹುದು? 4 ಸಮೀಕ್ಷೆಗಳ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈ ಬಾರಿ 67ರಿಂದ 74 ಸೀಟ್ಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ. ಅಂದ್ರೆ NDA ಮೈತ್ರಿಕೂಟ 67ರಿಂದ 74 ಗೆಲ್ಲಬಹುದು. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ 6ರಿಂದ 11, ಇತರರು ಇಲ್ಲವೇ ಇಲ್ಲ. ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ NDA ಮೈತ್ರಿಕೂಟ 66ರಿಂದ 72 ಸೀಟ್ಗಳನ್ನ ಗೆಲ್ಲಬಹುದು. ಇಂಡಿಯಾ ಮೈತ್ರಿಕೂಟ 11ರಿಂದ 19, ಇತರರು ಯಾವುದೇ ಸೀಟ್ ಇಲ್ಲ. ಜನ್ ಕಿ ಬಾತ್ ಸಮೀಕ್ಷೆಯ ಪ್ರಕಾರ NDA ಮೈತ್ರಿಕೂಟ 68ರಿಂದ 74, ಇಂಡಿಯಾ ಮೈತ್ರಿಕೂಟ 12ರಿಂದ 16 ಸೀಟ್ಗಳನ್ನಷ್ಟೇ ಗೆಲ್ಲೋಕೆ ಸಾಧ್ಯ ಆಗುತ್ತೆ, ಇತರರು 0. ಇನ್ನು ಪಿ ಮಾರ್ಕ್ ಸಮೀಕ್ಷೆಯ ಪ್ರಕಾರ NDA ಮೈತ್ರಿಕೂಟ 69 ಸೀಟ್ಗಳಲ್ಲಿ ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ 11 ಸೀಟ್ಗಳಲ್ಲಿ ಗೆಲ್ಲಬಹುದು, ಇತರರು 0 ಅನ್ನುವಂಥದ್ದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಉತ್ತರ ಪ್ರದೇಶದ ಸರ್ವೆ ಎಕ್ಸಿಟ್ ಪೋಲ್ನ ಸಮೀಕ್ಷೆಯ ರಿಸಲ್ಟ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.